ಯವಿ 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 ಅಬ್ಬಾ ಬಾ 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 ನೋಡ್ದೇನಪ್ಪ ನಮ್ ಗೌರಮ್ಮನ್ ಸೊಸೆನ. ಆ ಅದೇಟ್ ಚೆನ್ನಾಗ್ ಮನೆ ಅಲಂಕಾರ ಮಾಡಿದಾಳೆ ಸಂಕ್ರಾಂತಿ ಹಬ್ಬಕ್ಕೆ. ಅಬ್ಬಾ ಬಾ 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 ಎಷ್ಟೇ ಆದ್ರೂ ಹೆಣ್ಮಕ್ಳಲ್ವಾ, ಹೆಣ್ಮಕ್ಳಿದ್ರೇನೆ ಮನೆಗ್ ಒಂದ ಇದು ಲಕ್ಷಣ. ನೋಡು ಅಬ್ಬಾ ಬಾ ಬಾ ಇವತ್ತು ಮುಂಚೆ ಎದ್ದು ಬಿಟ್ಟು ಇಲ್ಲೆಲ್ಲ ತೊಳೆದ್ ಬಿಟ್ಟು ಅಲ್ಲೇ ರಂಗೋಲೆ ನೋಡು ಅದೇಟ್ ಚೆನ್ನಾಗ್ ಬಿಟ್ಟಿದ್ದಾಳೆ ರಂಗೋಲೆನೋ. ಆ ನೋಡೋದಕ್ಕೆ ಎರಡು ಕಣ್ಣು ಸಾಲದಪ್ಪ. ತೋರಣ ನೋಡು, ರಂಗೋಲೆ ನೋಡು. ಅಮ್ಮನೇ ಏನಮ್ಮ ಸರೋಜಮ್ಮ, ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತಿದ್ದೀರನ್ರಮ್ಮ. ಅಬ್ಬಾ 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 ಅದೇಟು ಚೆನ್ನಾಗಿ ಬಿಟ್ಟಿಯ ತಾಯಿ ರಂಗೋಲೆನ. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣಮ್ಮ. ಎತ್ಲಾಗೋಯ್ತು ನಿಮ್ಮ ಅತ್ತೆ ಇಲ್ವೇನಮ್ಮ ನಿಮ್ಮ ಅತ್ತೆ? ಸಾಕಜ್ಜಿ ಬರ್ರಿ ಇನ್ನೇನು ಮಾಡ್ಬೇಕಲ್ಲ ಸಾಕಜ್ಜಿ ಹಬ್ಬನ. ಏನ್ ಮಾಡ್ತೀರಾ, ಅತ್ತೆ ಕೈಲಿ ಆಗಲ್ವಲ್ಲ, ಅದಕ್ಕೆ ನಾನೇ ಒತ್ತಿ ಮುಂಚೆ ಎದ್ದು ಎಲ್ಲ ತೋರಣ ಎಲ್ಲ ಕಟ್ಟಿ ಇನ್ನೇನು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೀನಿ ಕಣಜ್ಜಿ. ಅತ್ತೆ ಒಳಗಡೆ ಕಿರ್ಬೇಕು, ಏನೋ ಮಾಡ್ತಿರ್ಬೇಕು. ಯಾಕೆ ಸಾಕಜ್ಜಿ ಇವಾಗ ಅತ್ತೆ ಕೂಕೊಂಡು ಬಂದಿದ್ದೀರಾ? ಬರ್ರಿ. ಇನ್ನೇನ್ ಸಮಾಚಾರ, ಹಬ್ಬ ಮಾಡ್ತಿದ್ದೀರಾ? ಅಮ್ಮನಿ ಮಾಡ್ತಿದ್ದಾಳ ಹಬ್ಬನ? ಕಣಮ್ಮ ಇನ್ನೇನ್ ಮಾಡ್ಬೇಕಲ್ವೇನಮ್ಮ, ಸುಮ್ನಿರಕ್ ಆಗುತ್ತಾ? ಆ ಹುಡುಗಿನೂ ಮಾಡ್ತಿದ್ದಾಳೆ ಪಾಪ. ಬೆಳಿಗ್ಗೆನೆ ಅವಳು ನಿನ್ನಂಗೆ ಒತ್ತಿ ಮುಂಚೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು, ನೆಲ ಒರೆಸೋದು, ರಂಗೋಲೆ ಬಿಡೋದು, ತೋರಣ ಕಟ್ಟೋದು, ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು, ಇನ್ನು ಎಲ್ಲ ಕೆಲಸ ಮಾಡ್ಕೊಡ್ತಿದ್ದಾಳೆ ಪಾಪ. ಇನ್ನು ಹಬ್ಬದ ಊಟ ಇನ್ನು ಶುರು ಮಾಡಿಲ್ಲ, ಇನ್ನು ಪೂಜೆ ಗೀಜೆಗೆಲ್ಲ ಶುರು ಮಾಡ್ಬೇಕು. ಸ್ನಾನ ಎಲ್ಲ ಮಾಡ್ಕೊಂಡು ಏನ್ ಮಾಡ್ತೀಯ, ಎಲ್ಲ ಆ ಹುಡುಗಿನೂ ಕೆಲಸ ಮಾಡ್ಬೇಕು. ನಾನು ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೀನಿ. ಅದೇ ನಿಮ್ಮ ಅತ್ತೆಗೆ ಒಂದಿಟ್ಟು ಅವರೆಕಾಯಿ ಕುಯ್ಕೊಂಬರೋದಕ್ಕೆ ಹೇಳಿದ್ನಮ್ಮ. ತಗೊಂಬಂದ್ ಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ಲು. ಏನೋ ಕುಯ್ಕೊಂಬಂದಿಲ್ವಾ? ನಿನ್ನೆ ಸಾಯಂಕಾಲ ಹೇಳಿದ್ದೆ ಕುಯ್ಕೊಂಬರೋದಿ ಒಂದ್ 4 kg ಬೇಕಿತ್ತು ನಮಗೂ ಅವರೆಕಾಯಿ ಅಂತ. ನಮ್ಮ ಹುಡುಗ ಇವನು ಹೋದ ತಿಪ್ಟೂರಿಗೆ ಹೋಗಿದ್ದ ಅವರೆಕಾಯಿ ತಗೊಂಡ್ಬರ್ತೀನಿ ಕಣಮ್ಮ ಮಾರ್ಕೆಟ್ ಅಲ್ಲಿ ಅಂತ. ನಾನಿದ್ದವಳು ಬೇಡ ಕಣಪ್ಪ, ಸಾಮಾನೆಲ್ಲ ಎಲ್ಲ ತಗೊಂಬ, ಅವರೆಕಾಯಿ ಮಾತ್ರ ಇಲ್ಲಿ ಗೌರಜ್ಜಿಗೆ ಹೇಳಿದೀನಿ, ಇಲ್ಲೇ ಹೋಗಿ ಮನೆ ಹತ್ರ ಇಸ್ಕೊಂಡ್ಬರ್ತೀನಿ, ಒಂದ್ 4 kg ಹೇಳಿದೀನಿ ಅಂತ ಹೇಳ್ದೆ. ಸರಿ ಕಣಮ್ಮ ಆಯ್ತು ಅಂತ ಹೇಳಿದ್ದ. ಇನ್ನೇನು ಹಬ್ಬಕ್ಕೆ ಬೇಕಲ್ವೇನಮ್ಮ ಇನ್ನೇನು ಅವರೆಕಾಯಿ, ಅದಕ್ಕೋಸ್ಕರ ಅತ್ಲಾಗಿ ಬಂದು ಇಸ್ಕೊಂಡು ಹೋಗೋಣ ಅಂತ ಬಂದೆ. ಕುಯ್ಕೊಂಬಂದಿದ್ದೀರೇನಮ್ಮ? ನೆನೆ ಕುಯ್ಕೊಂಬಂದಿದ್ದೀರಾ? ನಿಮ್ಮ ಅತ್ತೆ ಕುಯ್ಕೊಂಬಂದೈತಾ? ಗೊತ್ತಿಲ್ಲ ಕಣ ಸಾಕಜ್ಜಿ, ನನ್ಗೆ ಸಾಮಾನ್ಯಕ್ಕೆ ಹೊಲತಾ ಹೋಗಿದ್ರು ಅತ್ತೆ, ನಾನೇನು ಹೋಗಿರಲ್ಲ, ನನ್ಗೆ ಮಂತವ ಕೆಲ್ಸಗಳಿದ್ವು, ಹಂಗಾಗಿ ಒಂಚೂರು ಹೋಗಕ್ ಆಗ್ಲಿಲ್ಲ. ಅತ್ತೆ ಹೋಗಿದ್ರು ಮಾತ್ರ ಸಾಯಂಕಾಲ ನಿನ್ನೆ. ಕುಯ್ಕೊಂಬಂದಿರ್ಬೇಕು ಸಾಮಾನ್ಯಕ್ಕೆ. ನೀನ್ ಹೇಳಿದ್ದೆ. ಮತ್ತೆ ಅವರು ಬೆಳಿಗ್ಗೆ ಇವ್ರು ಬಂದಿದ್ರು, ಜಯಕಾರ್ ಬಂದಿದ್ರು, ಅವ್ರಿಗೂ ಏನು ಕೊಟ್ಟು ಕಳ್ಸಿರೋ ಇಲ್ವೋ ಗೊತ್ತಿಲ್ಲ. ನೋಡಂತಡ್ರಿ, ಅತ್ತೆಗೆ ಕರಿತೀನಿ, ಅತ್ತೆ ಕೇಳೋಣ. ಅತ್ತೆ 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 ಏನಮ್ಮ ಹಿಂಗೆ ಹೇಳ್ತಿದ್ಯಾ ನೀನು? ನೋಡಿದ್ರೆ ನಾನು ತಿಪ್ಪೂರಿಂದಾನು ತಗೊಂಡ್ಬರ್ಲಿಲ್ಲ ಅವರೆಕಾಯಿ, ಮತ್ತೆ ಈಗ ಅತ್ತೆ ಕುಯ್ಕೊಂಬಂದಿರಲ್ಲ ಅಂದ್ರೆ ಏನ್ ಮಾಡೋಣಮ್ಮ? ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ. ನೋಡ ಕರಿಯಮ್ಮ ನಿಮ್ಮ ಅತ್ತೆಗೆ ಮೊದ್ಲು. ಈ ಗೌರಮ್ಮ ಏನ್ ತಗೊಂಬಂದೈತೋ ತಗೊಂಬಂದಿಲ್ಲ. ಗೌರಮ್ಮ, ಗೌರಮ್ಮ, ಗೌರಮ್ಮ ಬಾರಿ ಇಲ್ಲಿ ಆಚೆ ಕಡೆ ಏನ್ ಮಾಡ್ತಿದ್ಯೋ? ಅವಾಗ್ಲಿ ನಾನು ಜೋರಾಗಿ ಮಾತಾಡ್ತಿದ್ದೀನಿ, ಕೂಗಾಡ್ತಿದ್ದೀನಿ, ಏನ್ ಮಾಡ್ತಿದ್ಯಮ್ಮ ನೀನ್? ಏನ್ ಕಿವಿ ಕೇಳಲ್ವೇನೆ ನಿನಗೆ? ವಯಸ್ಸಾಯ್ತಾ ಬಂತು ನಿನಗೂ, ಕಿವಿ ಎಲ್ಲ ಮದ್ದಾಯ್ತು ಕಣೆ. ಗೌರಮ್ಮ ಬಾರಿ ಇಲ್ಲಿ ಆಚೆ ಕಡೆ, ಬೇಗ ರಪ್ಪನ್ ಬಾರಿ ಇಲ್ಲಿ. ಎಂತ ಕೆಲ್ಸ ಆಗೋಯ್ತು ಇವಾಗ? ತಗೊಂಬಂದಿಲ್ಲ ಅಂದ್ರೆ ಕುಯ್ಕೊಂಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ನಾನ್ ಬಿಡ್ಗಿಡವ, ನಾನು ಹೊರತಾವಳೆ ಹೋಗಿ ಕುಯ್ಕೊಂಬಂದ್ಬಿಡ್ತೀನಿ ನಾನೇನು. ಅಜಯ್ ಸಾಕಜ್ಜಿ, ಇದ್ಯಾಕೆ ಹಿಂಗಾಡ್ತಿದ್ಯಾ ನೀನ್? ಸುಮ್ಕಿರು, ಒಂದಿಟ್ಟು ಸಮಾಧಾನದಿಂದ ಇರು. ನೋಡೋಣ, ಅತ್ತೆ ಕುಯ್ಕೊಂಬಂದಿರುತ್ತೆ, ಇವಾಗ ಕುಯ್ಕೊಂಬಂದ್ ಕೊಡ್ತೀನಿ ಅಂತ ಹೇಳಿದಾರಂದ್ಮೇಲೆ ಅವ್ರು ಕುಯ್ಕೊಂಬಂದ ಹಂಗೆ ಇರಲ್ಲ. ಸುಮ್ಕಿರು, ನೀನ್ ಒಂದಿಟ್ಟು ಸಮಾಧಾನದಿಂದ ಇರು. ಮತ್ ಕರಿಯಮ್ಮ ನಿಮ್ಮ ಅತ್ತೆ ಏನ್ ಮಾಡ್ತೈತೆ? ಅವಾಗ್ಲಿ ನಾನು ಕೂಗಾಡ್ತಿದ್ದೀನಿ. ಒಂದು ಮೈಕ್ ಇಟ್ಕೋಬೇಕು ಅಷ್ಟೇ ಕಣಮ್ಮ. ಈಗ ಮೈಕ್ ಇಟ್ಕೊಂಡ್ಬಿಟ್ಟು ಗೌರಮ್ಮು ಗೌರಮ್ಮು ಅಂತ ಜೋರಾಗಿ ಕೂಗ್ಬೇಕು ನೋಡು ನಾನು, ಹಂಗ ಆಗ್ತೈತಿ ಇವಾಗ. ಬಾರಿ ಇಲ್ಲ ಆಚೆ ಕಡೆ. ಗೌರಮ್ಮ ಏನ್ ಮಾಡ್ತಿದ್ಯೋ? ಇದ್ಯಾಕೆ ಸಾಕಮ್ಮ ಹಿಂಗಾಡ್ತಿದ್ಯಾ? ಯಾಕೆ ಹಿಂಗ್ ಕೂಗಾಡ್ತಿದ್ಯೋ? ಹಬ್ಬದ ದಿವಸ ಬಂದ್ಬಿಟ್ಟು ಮನೆ ಮುಂದೆ ಬಂದ್ಬಿಟ್ಟು ಗೌರಮ್ಮ ಗೌರಮ್ಮ ಅಂತ ಒಂದ್ ದೊಡ್ಡದಾಗಿರೋ ಮೈಕ್ ಇಟ್ಕೊಂಡ್ಬಿಡು ಅತ್ಲಾಗಿ. ಮೈಕ್ ಇಟ್ಕೊಂಡ್ಬಿಟ್ಟು ಜೋರಾಗಿ ಕೂಗು, ಗೌರಮ್ಮ ಗೌರಮ್ಮ ಅಂದ್ಕೊಂಡ. ಏನ್ ಒಂದಿಟ್ಟು ಸಮಾಧಾನ ಇಲ್ವೇನೆ? ಹಿಂಗ್ ಕೂಗಾಡ್ತಿದ್ಯಾ? ಏನಾಯ್ತು ಇವಾಗ? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಏನಾಯ್ತಂತ ನೋಡಿ ಇವಳ ಮಾತಾಡೋದು. ಅಲ್ಕಣಿ ಗೌರಮ್ಮ, ನೋಡಿ ನೀನ್ ಹೆಂಗ್ ಮಾತಾಡ್ತೀಯ ಅಂತ. ಹೋಗ್ಬಿಟ್ಟು ಅವರೆಕಾಯಿ ಕುಯ್ಕೊಂಬರ್ತೀನಿ, ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಲ್ವ ನೀನು? ನಾನು ನಮ್ಮ ಹುಡುಗರಿಗೂ ಯಾರಿಗೂ ಹೇಳ್ದಂಗೆ ಅವರು ತಗೊಂಬರ್ತೀವಂತ ಹೇಳಿರು. ನಾನು ಬೇಡ ಕಣ್ರಪ್ಪ, ನಿಮ್ ಗೌರಾಜ್ಜಿನೇ ಕೊಡುತ್ತೆ, ಏನು ಬೇಡ, ಹಂಗೆ ಬರ್ರಿ, ಸಾಮಾನುಗಳು ಹಬ್ಬದ್ದೇನ್ ಸಾಮಾನುಗಳು ಇದಾವ ಅವನ್ನೆಲ್ಲ ತಗೊಂಬಂದ್ಬಿಡ್ರಪ್ಪ ಸಾಕು ಅಂತ ಹೇಳಿದ್ದೆ. ನೋಡಿದ್ರೆ ನೀನು ಏನು ಎತ್ತ ಅಂತ ಕೇಳ್ತಿದ್ಯಲ್ಲ, ಇದ್ಯಾಕೆ ಕುಯ್ಕೊಂಬಂದಿಲ್ವೇನೆ ಗೌರಮ್ಮ?
ಮಾಡ್ತೀನಿ ಕಣ್ ತಡಿ ಬಂದ್ಬಿಟ್ಟು ನಿನ್ಗೆ. ಹಿಂಗೆ ಹೇಳಿದ್ರೆ ನೀನು ಬುದ್ಧಿ ಕಲಿಯಲ್ಲ. ಬಂದು ಜೋರ್ ಜೋರ್ ಮಾಡ್ತಿದ್ಯಾ ಜೋರ್ನ. ಆ ತಡಿ ಬಂದ್ಬಿಟ್ಟು ನಿನ್ಗೆ ಅಯ್ಯೋ ಅನ್ನಿಸ್ಬೇಕು. ಅಯ್ಯೋ ಸಾಕಮ್ಮ, ಎಂತ ಕೆಲ್ಸ ಆಗೋಯ್ತೆ. ಕಡೆ ನೀನ್ ಹೇಳಿದ್ದ ಅಲ್ವಾ ಅವರೆಕಾಯಿ ಕುಯ್ಕೊಂಬರಕ್ಕೆ. ಎಷ್ಟ್ ಕೆಜಿ ಹೇಳಿದ್ದ ನೀನು? 5 ಕೆಜಿ ಹೇಳಿದ್ದ, 4 ಕೆಜಿ ಹೇಳಿದ್ದ? ಥೋತ್ತರಿಕೆ ಹೋಗತ್ಲಾಗಿ. ಎಲೆ ನನ್ಗೆ ನನ್ನ ಬುದ್ಧಿ ಈ ವಯಸ್ಸಾಯ್ತಾ ಆಯ್ತಾ ಆಯ್ತಾ ನನಗೂ ಯಾಕ ಒಂದ್ ರೀಟು ನೆನಪೇ ಕಡಿಮೆ ಆಗ್ತೈತ್ ಕಡೆ. ಎಂತ ಕೆಲ್ಸ ಆಗೋಯ್ತು ಸಾಕಮ್ಮ. ನಿನ್ನ ಹೇಳಿದ್ದೆ ಅಲ್ವಾ ನೀನು. ನಿನ್ನೆ ಸಾಯಂಕಾಲ ಹೋಗ್ಬಿಟ್ಟು ಕುಯ್ಕೊಂಬರೋದಂತ ನೋಡ್ದೆ ಕಡೆ. ನಾನ್ ಹಾಳೋದೊಳತ್ಲಾಗಿ ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡು ಮರ್ತೋಗ್ಬಿಟ್ಟೆ ಕಣೆ. ಎಂತ ಕೆಲ್ಸ ಆಗೋಯ್ತು ಇವಾಗ. ಏನೇ ಮಾಡೋದು ಸಾಕಮ್ಮ. ಈಗ ಒಂದ್ ಕೆಲ್ಸ ಮಾಡು, ಅವರೆಕಾಯಿ ಏನ್ ಕುಯ್ಕೊಂಬಂದಿಲ್ಲ, ಬೇಜಾರ್ ಮಾಡ್ಕೋಬೇಡ. ನಿಮ್ ಹುಡುಗರಿಗೆ ಯಾರ ತಿಪ್ಪುಡಿ ಕಳಿಸ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಹೋಗ್ಬಿಟ್ಟು ತಗೊಂಬರ ಕೇಳೆ ಸಾಕಮ್ಮ. ಏನ್ ಮಾಡೋಣ ನಾನು ಮರ್ತು ಬಂದ್ಬಿಟ್ಟೆ ಕಣೆ. ಆ ಏ ಗೌರಮ್ಮ, ಏನ್ ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ನೀನು? ದಿಟ್ವಾಗ್ಲು ಏನೇ? ಅಯ್ಯೋ ಹೋಗತ್ಲಾಗಿ ಅಂತ ಕೆಲ್ಸ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ನಪ್ಪ ನಾನು. ನಮ್ ಹುಡ್ಗ ತಗೊಂಬಂದ್ ಕೊಡ್ತೀನಿ ಕಣಮ್ಮ ಒಂದ್ 4-5 ಕೆಜಿ ಅಂತ ಹೇಳ್ದ. ನಾನ್ ಹಾಳಾದ ಒಳತ್ಲಾಗ ನಾನು ತರ್ಸಿದ್ರು ಆಗ್ತಿತ್ತು. ಬೇಡ ಬೇಡ ಬಾರಪ್ಪ ಬಾರಪ್ಪ ಇಲ್ಲೇ ಊರಲ್ಲೇ ತಗೋಣ ಗೌರಜ್ಜಿ ಹತ್ರ ಅಂತ ನಾನು ಹೇಳ್ಬಿಟ್ಟು ದಬಾಸ್ಬಿಟ್ಟು ಇವಾಗ ಏನಪ್ಪ ಮಾಡ್ಲಿ ಇವಾಗ? ಆ ಹುಡುಗರು ನೋಡಿದ್ರೆ ಅವರೆಕಾಯಿ ಎಲ್ಲಮ್ಮ ಅಂತ ಕೇಳಿದ್ರೆ ಏನಂತ ಉತ್ತರ ಹೇಳ ನಾನು? ಇವಾಗ ತಿರ್ಗಾ ತರ್ಸಣ ಇವಾಗ ಕಳಿಸ್ಬಿಟ್ಟು ಚಿಪ್ಪೂರಿಗೆ ಹೋಗಿ ತಗೊಂಬರಪ್ಪ ಅಂತ ಹೇಳಿದ್ರೆ ನಮ್ಮ ಹುಡುಗ ಸುಮ್ನಿರ್ತಾನೆ. ಎಂತ ಕೆಲ್ಸ ಆಗೋಯ್ತಪ್ಪ ಇವಾಗ. ಇದ್ಯಾಕೆ ಗೌರಮ್ಮ ಇಂತ ಕೆಲ್ಸ ಮಾಡಿಯಾ ನೀನು? ನಾನ್ ಏನೋ ನೆಮ್ಕೆ ಇಟ್ಕೊಂಡ್ಬಿಟ್ಟು ನಿನ್ಗೆ ಹೇಳಿದ್ರೆ ನೀನು ಹಿಂಗ ಮಾಡೋದು? ಸರಿ ಕಣ ಆಯ್ತು ಬಿಡಮ್ಮ ಅತ್ಲಾಗ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗುತ್ತೆ. ನಾನ್ ಏನಿಲ್ಲ ನಾನು ನಿಮ್ಮ ಹೊರತ ಹೋಗ್ಬಿಟ್ಟು ಕುಯ್ಕೊಂಬರ್ತೀನಿ ಇವಾಗ ಆಟೆಯ ಇವಾಗ. ಇಲ್ ಕಡೆ ಸಾಕಮ್ಮ, ನಿನಗ್ ಸುಳ್ಳು ಯಾಕೆ ಹೇಳಕ್ ಹೋಗೋಣ ನಾನು? ನಿಜವಾಗ್ಲು ಕಡೆ ದಿಟ್ಟವಾಗ್ಲು ಹೋಗ್ಬೇಕಾದ್ರೆ ನೀನು ಈಗ ಒಂದ್ ಕೆಲ್ಸ ಮಾಡು, ನಮ್ಮ ಹೊಲತಾಲೆ ಹೋಗ್ಬಿಟ್ಟು ನಿನ್ಗೆ ಎಷ್ಟ್ ಬೇಕು ಅಷ್ಟು ಕುಯ್ಕೊಂಬ ಹೋಗು. ಇನ್ನೇನ್ ಮಾಡೋಣ? ನಾನು ಮರ್ತು ಬಂದ್ಬಿಟ್ಟೆ ಕಣೆ ಸಾಕಮ್ಮ. ಏನ್ ಮಾಡ್ತೀಯ ಹೇಳಮ್ಮ ನೀನೆ? ಅಯ್ಯ 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 ಏ ಗೌರಮ್ಮ, ನೀ ಇಂತ ಕೆಲ್ಸ ಎಲ್ಲ ಮಾಡ್ತೀಯ ಅಂತ ನಾನಂತೂ ಯಾವತ್ತೂ ತಿಳ್ಕೊಂಡಿರಲಿಲ್ಲ ಕಡೆ. ಸುಮ್ಕಿರ ಮಾತ್ಲಾಗಿ ಬಲು ಬೇಜಾರ್ ಮಾಡಿಸ್ಬಿಡ್ತೀಯ ನೀನು. ನಾನು ಏನೋ ನಿನ್ ಮೇಲೆ ನೆಮ್ಕೆ ಇಟ್ಕೊಂಡ್ಬಿಟ್ಟು ನಾನು ನಿನ್ಗೆ ಹಿಂಗ್ ಹೋಗ್ ಕುಯ್ಕೊಂಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದಲ್ಲ, ಅದಕ್ಕತ್ಲಾಗ ನಾನು ಏನೋ ನಿನ್ ಮೇಲೆ ನೆಮ್ಕೆ ಇಟ್ಕೊಂಡ್ಬಿಟ್ಟು ನಾನು ನಿನ್ಗೆ ಹೇಳಿದ್ರೆ ಹಿಂಗ್ ಮಾಡ್ಬಿಟ್ಟಲ್ಲ ನೀನು. ಹೋಗತ್ಲಾಗಿ ಇವಾಗ ನಾನು ಇಷ್ಟು ದೂರ 2 ಕಿಲೋಮೀಟರ್ ಹತ್ರ ಆಗುತ್ತೆ ನಿಮ್ಮ ಹೊಲ. ಇಲ್ಲಿಂದ ನಡ್ಕೊಂಡು ಹೋಗಿ ಆ ಬಿಸ್ಲಲ್ಲಿ ಹೋಗ್ಬಿಟ್ಟು ಕುಯ್ಕೊಂಡು ಬರೋ ಅಷ್ಟ್ರಲ್ಲಿ ಅಯ್ಯೋ ಹಬ್ಬನೇ ಮುಗ್ದಿರುತ್ತೆ. ಏನಾತ್ಲಾಗಿ ನಮ್ಮ ಮನೆಯವರೆಲ್ಲ ಎಲ್ಲ ಹಬ್ಬದ ಊಟ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸಿರುತ್ತೆ. ಅಷ್ಟ್ರಲ್ಲಿ ನಾನು ಬರ್ಬೇಕು. ನನಗ್ ಬೇರೆ ಕಾಲ್ ನೋವು ಬೇರೆ, ಈ ಕೈ ನೋವು ಬೇರೆ, ತಲೆ ಸುತ್ತ ಬೇರೆ ಬರುತ್ತೆ ಬಿಸ್ಲಲ್ಲಿ ಹೋಗ್ಬಿಟ್ರೆ. ಏನೇನಪ್ಪ ಮಾಡ್ಲಿ ಇವಾಗ? ಎಂತ ಎಡಬಾಡ್ ಕೆಲಸ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಈ ಗೌರಮ್ಮನ್ ಸಹವಾಸ ಮಾಡ್ಬಿಟ್ಟು ನಾನು. ಗೌರಮ್ಮ, ನನ್ಗವೆಲ್ಲ ಗೊತ್ತಿಲ್ಲ. ನನ್ಗೆ ಕುಯ್ಕೊಂಬಂದ್ ಕೊಡು ಬಾಯಿಲಿ. ಇಲ್ಲಾಂದ್ರೆ ನಿಮ್ ಮನೇಲಿ ಇರೋದೇ ಕೊಡು, ಒಂದ್ 2 ಕೆಜಿನಾದ್ರೂ ಸಾಕು ನನಗೆ. ಅದೇ ಹೋಗ್ಲಿ ಕೊಡ್ರಿ ಅತ್ಲಾಗಿ. ಸುಮ್ಕೆ ಯಾಕ ಏನಿಸ್ತೀರಾ ಸಾಕಜ್ಜಿಗೆ ಅತ್ಲಾಗಿ? ಸುಮ್ನಿರ್ರಿ ಸಾಕು, ಬೇಜಾರ್ ಮಾಡ್ಕೊಂಡು ತವಜ್ಜಿ ಅತ್ಲಾಗಿ. ಯಾಕ ಅನ್ನಿಸ್ತಿದ್ರ ಅತ್ಲಾಗಿ? ಹೋಗ್ರಿ ಅತ್ಲಾಗ ತೂಕ ಮಾಡ್ಕೊಡು ಹೋಗ್ರಿ ಅತ್ಲಾಗಿ. ಇಲ್ ಕಡೆ ಸಾಕಮ್ಮ, ಅದೇ ಹೆಂಗೆ ಸರಿ ಆಗ್ಬಿಡುತ್ತೆ? ಲೆಕ್ಕ ಹಾಕಪ್ಪ ಇವಳು. ನಾವು ಮನೆಗ್ ಬೇಕಂತ 4-5 ಕೆಜಿ ಉಳಿಸ್ಕೊಂಡಿದೀವಿ. ನಾವು ಅವರೆಕಾಯಿ ಬೆಳೆದಿರೋರು ನಾವು ಹಬ್ಬಕ್ ತಿಂದಲೇ ಇನ್ಯಾವಾಗ ತಿನ್ನೋಣ? ಇಲ್ ಕಣಮ್ಮ, ನಾವು ಕೊಡಕ್ ಆಗಲ್ಲ ನಿನ್ಗಂಗೆಲ್ಲ. 2 ಕೆಜಿ ಅಲ್ಲ, ಒಂದ 1/4 ಕೆಜಿನೂ ಕೊಡಲ್ಲ ನಿನ್ಗೆ. ನನ್ನ ಹತ್ರ ನಾನು ಎಲ್ಲ ಎತ್ಲಾಗಿಂತ ಕೊಡೋಣ. ನಾವು ಪೂಜೆ ಮಾಡ್ಬೇಕು, ನಾವೆಲ್ಲ ಅವರೆಕಾಯಿ ಸಾಂಬಾರ್ ಮಾಡಬೇಕು, ಎಲ್ಲ ಅವರೆಕಾಯಿ ಎಲ್ಲ ಬೇಯಿಸ್ಬೇಕು, ನಾವು ಬೇಯಿಸ್ಕೊಂಡೆಲ್ಲ ತಿನ್ಬೇಕು. ಏನಂತ ಮಾತಾಡ್ತೀಯ ನೀನು? ಇಲ್ ಕಡೆ ಸುಮ್ಮಕ್ ಹೋಗ್ಬಿಡು. ಆಗ್ಬೇಕಾಗಿದ್ದೆ ನನ್ಗೆ. ನನಗೆ ಆಗ್ಬೇಕಾಗಿದ್ದೆ ಕಣೆ, ಆಗ್ಬೇಕಾಗಿದ್ದೆ ನನ್ಗೆ. ನೀನ್ ಸವಾಸ ಮಾಡ್ದಲ್ಲ ನಾನು. ಮೊದ್ಲು ನನಗ್ ನಾನು ಬೈಕೋಬೇಕು. ಸರಿ ಕಣ ಆಯ್ತು ಬಿಡು. ಅದೇ ಅಜ್ಜಿ ಸಾಕಜ್ಜಿ ಬೇಜಾರ್ ಮಾಡ್ಕೊಂಡು ಹೋಗ್ತೈತೆ. ಕರೀರಿ ಅತ್ಲಾಗಿ. ಒಂಥರ ಮಕ ಮಾಡ್ಕೊಂಡು ಹೋಗ್ತಿದಾರೆ. ಯಾಕೆ ಅನ್ನಿಸ್ತೀರ ಅತ್ಲಾಗ ಅಜ್ಜಿಗೆ? ಆ ಅಜ್ಜಿ ಗೋಳ ಇಟ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವೇನತ್ತೆ? ಸಾಕಜ್ಜಿ ಸುಮ್ಮಕ್ ಹೋಗಮ್ಮ ಅತ್ಲಾಗಿ. ಏನ್ ಸಾಕಜ್ಜಿ ಅಂತ ಕರಿತೀಯ ಅತ್ಲಾಗಿ? ಈ ಮತ್ತೆ ಮಾಡಿರೋದು ಇಂಥ ಕೆಲಸ ಮಾಡ್ಬಿಟ್ಟು ನಾನೀಗ ಮನೆಯವ್ರ ತಾವೆಲ್ಲ ಬೈಸ್ಕೋಬೇಕು. ತಿರ್ಗಾ ನೀನ್ ಸಾಕಜ್ಜಿ ಅಂತ ಕೂಕಬೇಡ, ಹೋಗ್ ಸುಮ್ಕೆ. ಸಾಕಮ್ಮ, ತಿರ್ಗಾ ಈ ಕಡೆ ಇಲ್ಲಿ ನೋಡ ಇಲ್ಲಿ. ಅವರೆಕಾಯಿ ತಗೊಂಬಂದಿದೀನಿ, ಸುಮ್ಕಿರು. ನಿನಗೆ ರೇಗಾಡಿಸ್ಬೇಕಂತ, ನಿನಗೆ ಕೋಪ ಬರ್ಸ್ಬೇಕಂತಾನೆ ನಾನು ಬೇಕು ಅಂತ ಹಿಂಗ್ ಹೇಳಿದ್ದು ಆಟೆಯ. ತಗ 4 ಕೆಜಿ 5 ಕೆಜಿನೇ ತಗೊಂಬಂದಿದೀನಿ, ತಗೊಂಡೋಗು ಮನೆಯಲ್ಲ ಮಾಡ್ಕೊಂಡು ತಿನ್ರಿ. ತಗೊಳ್ಳಿ ಸಾಕಮ್ಮ. ಅಯ್ಯ ಏನ್ ಒಂದ್ ರೀಟು ರೇಗಾಡ್ಸೋಣ ಅಂತ ಹೇಳದಕ್ಕೇನೆ ಅಲ್ಲ ಕೋಪ ಮಾಡ್ಕೊಂಡು ಹೊರಟು ಬಿಟ್ಲು ಇವಳು.
ಓಹೋ, ಅದೇನು ಇವಳಿಗೆನೆ ಕೋಪ ಬರೋದು ಹಿಂಗೆ? ತಿರ್ಗಾ ಈ ಕಡೆ ಸಾಕು. ಸುಮ್ಕಿರೆ ಸುಮ್ಕಿರೆ ಸಾಕಮ್ಮ, ನನಗೆ ಕೋಪ ಬರ್ಸ್ಬೇಡ ನೀನು. ನನಗೆ ಗೋಳೈ ಕಳ್ಳಿಲ್ಲ ಅಂದ್ರೆ, ನನಗೆ ಕೋಪ ಬರ್ಸಿಲ್ಲ ಅಂದ್ರೆ ನಿನಗೆ ತಿಂದಿದ್ದ ಅರ್ಗಲ್ವೇನಪ್ಪ. ಯಾವಾಗ ನೋಡಿದ್ರು ಹಿಂಗೆ ಮಾಡ್ತೀಯ. ನನಗೆ ಎಷ್ಟು ಬೇಜಾರಾಗಿದ್ದು ಗೊತ್ತಾ ತಗೊಂಬಂದಿಲ್ಲ ಅಂದ ತಕ್ಷಣ. ಇವಾಗ ಮಂತ ಹೋಗ್ಬಿಟ್ಟು ಎಲ್ಲಿಂದ ತಗೊಂಬರೋಣ ಹುಡುಗರಿಗೆ ಏನನ್ನ. ನನ್ನ ಸೊಸೆ ಬೇರೆ ಎಲ್ಲ ಅವರೆಕಾಯಿ ಎಲ್ಲ ಬೇಯಿಸ್ಬೇಕು, ಅವರೆಕಾಯಿ ಪಲ್ಯ ಮಾಡ್ಬೇಕು, ಹೋಗ್ರಿ ಅಂತ ತಗೊಂಬರ್ರಿ ಅಂತ ಆ ಹುಡುಗಿ ಹೇಳ್ತಿದ್ದಾಳೆ. ನೀನ್ ಮಾಡೋದೆಲ್ಲ ಇಂಥದೇ ಕಣೆ ಗೌರಮ್ಮ ನೀನು. ಅದೇನ್ ಖುಷಿನೋ ಏನೋ, ನನಗೆ ಅಯ್ಯ ಅನ್ಸಿರೇನೆ ನಿನಗೆ ಖುಷಿ ಆಗುತ್ತೆ ಅನ್ಸುತ್ತೆ. ಹೋಗ್ಲಿ ಬಾರಿ ಅತ್ಲಾಗಿ. ಮತ್ತೆ ಬರ್ತಾ ಬರ್ತಾ ತಗೊಂಬಂದಿಯೇನೆ ಗೌರಮ್ಮ, ಕೊಡ ಇಲ್ಲಿ, ಎಷ್ಟು ಕೆಜಿ ತಗೊಂಬಂದಿದ್ಯಾ ಅಂತ. ಏನು ಇಲ್ಲ, ತಗೊಂಬಂದಿಯೇನೆ ಕೊಡ ಇಲ್ಲಿ. ರೇಗಾಡ್ತಾಳೆ ಇವಳು ದೊಡ್ಡದಾಗ್ ಬೇರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಆಯ್ತಾಯ್ತು. ಅಲ್ಲಿ ಇದ್ರ ಹತ್ರ ಇಟ್ಟಿದ್ದೀನಿ, ಶೆಡ್ ಹತ್ರ. ಹಂಗೇಂದ್ರೆ ಅಲ್ಲಿ ನಿಮ್ಮ ಅಜ್ಜ ಐತೆ, ರಂಗಜ್ಜ, ಹೋಗಿ ಇಸ್ಕೊಂಡು ಹಂಗೆ ಹೋಗು. ಅಲ್ಲೇ ತೂಕ ಮಾಡಿ ಇಟ್ಟಿದ್ದೀನಿ. 4 ಕೆಜಿ ಅಲ್ಲ 5 ಕೆಜಿ ತಗೊಂಬಂದ್ ಕೊಟ್ಟಿದ್ದೀನಿ. 1 ಕೆಜಿ ಕೊಡಕ್ ಬರ್ಬೇಡ, ಒಂದ್ 4 ಕೆಜಿ ಕೊಡು, ದುಡ್ಡು ಸಾಕು ನನಗೆ. ಮನೆಯವರೆಲ್ಲ ಮಾಡ್ಕೊಂಡು ತಿನ್ನುವಾಗ್ರಿ ಚೆನ್ನಾಗಿರೋ ಅವರೆಕಾಯಿನ ಎಲ್ಲ ಸಾರಿಸಿ ಕುಯ್ಕೊಂಬಂದಿದ್ದೀನಿ. ಏನು ಹುಳಗಿಲ್ಲ ಏನು ಆಗಿಲ್ಲ, ಬಲು ಚೆನ್ನಾಗಿದಾವೆ. ಬಲ್ತಿರೋದೆಲ್ಲ ಚೆನ್ನಾಗೈತೆ. ಹೋಗಿ ತಗೊಂಡೋಗಿ ಮಾಡ್ಕೊಂಡು ತಿನ್ರಿ. ರಪ್ಪನ ಹೇಳೋದಲ್ವೇನೆ, ಅವಾಗ್ಲಿ ನಾನು ಅಯ್ಯೋ ಅನ್ನಿಸ್ಬಿಟ್ಲು ಅತ್ಲಾಗಿ. ನನಗೂ ಬೇರೆ ಗೊತ್ತಾಯ್ತು. ಆ ಪಾಪ ನಮ್ಮ ಹುಡುಗಿ ಸೊಸೆ ಒಬ್ಳೇನೇನೋ ಮಾಡ್ತಿದ್ದಾಳೆ. ಬೆಳಿಗ್ಗೆ ಎದ್ದಾಗ್ಲಿ ನಾನು ಅದ್ರಿಟ್ಟು ಅವರೆಕಾಯಿ ಇಸ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ಇಲ್ಲೇ ಗೋಳಾಯ್ಕೊಂಡ್ಬಿಟ್ಟು ಗಂಟ್ಗಟ್ಲೆ ಮಾಡ್ಬಿಟ್ಲಿ ಇವಳು. ಇವಳಿದಾಳಲ್ಲಿ ಇವಳು ಗೌರಮ್ಮ, ಇವಳು ಮಾಡೋದೆಲ್ಲ ಬರೀ ಇಂಥವೇನೇ ಕಡೆ. ನಿಮ್ಮ ಅತ್ತೆ ಅಮ್ಮಣ್ಣಿ ಸರದಮ್ಮ, ನಿಮ್ಮ ಅತ್ತೆ ಕೆಲಸ ಮಾಡ್ಕೊಡ್ಬೇಡ ಕಡೆ, ಒಂದ್ರಿಟ್ಟು ಅಯ್ಯ ಅನ್ಸೆ ನಿಮ್ಮ ಅತ್ತೆಗೆ. ಆಯ್ತಾಯ್ತು, ಇವಾಗ ಅಯ್ಯ ಅನ್ಸದಿರ್ಲಿ. ಆಮೇಕಿಂತ ಬಾ, ಹಬ್ಬದೂಟ ಮಾಡ್ಕೊಂಡು ಹೋಗುವಂತೆ. ನೋಡಂತ ಪುರ್ಸತ್ತಿದ್ರೆ ಬರ್ತೀನಿ. ನಮ್ಮಂದು ಮಾಡ್ತಿದೀವಿ ಎಲ್ಲಾರು. ನೋಡದಂತೆ ಕಣಿ ಹೇಳು. ಕಿರಮಗ ಸೊಸೆ ಬಂದಿಲ್ವೇನೆ ಗೌರವ, ಹಬ್ಬಕ್ ಬರ್ಲಿಲ್ವಾ? ಇಲ್ ಕಣಜ್ಜಿ, ಯಾಕ ಹೊಸ ವರ್ಷಕ್ ಬಂದಿದ್ರು, ಸಂಕ್ರಾಂತಿ ಹಬ್ಬಕ್ ಬರ್ತೀವಿ ಅಂತ ಹೇಳಿದ್ರು. ನೋಡಿದ್ರೆ ಯಾಕ ಬರ್ಲೇ ಇಲ್ಲಮ್ಮ. ಯಾಕ ಅದೇನೋ ಕೆಲ್ಸಗಳಿದಾವೆ ಹಂಗೆ ಹಿಂಗೆ ಅಂತ ಹೇಳಿರುವ. ಪುರ್ಸತ್ತಾದ್ರೆ ಸಾಯಂಕಾಲದ ಕಡೆಯಿಂದ ಬರ್ತೀವಿ, ಇಲ್ಲಾಂದ್ರೆ ಇನ್ನೇನು ಒಂದ್ ದಿವಸಕ್ಕೆ ಇನ್ನೇನು ಬರೋಣ ನೋಡೋದಂತ ಕಣಿ ಹೇಳ್ರಿ ಅಂತ ಹೇಳಿರು. ಅದಕ್ಕೆ ಅತ್ಲಾಗಿ ನಾವು ಸುಮ್ಕಾಗ್ಬಿಟ್ಟು ಅತ್ಲಾಗಿ ಜಾಸ್ತಿ ಕರೆಯಕ್ಕೇನು ಹೋಗ್ಲಿಲ್ಲ. ಅವ್ರಿಗೆ ಪುರ್ಸತ್ತಾದಾಗ್ಲೇ ಬರ್ಲಿ ಅಂತ ಹಿಂಸೆ ಮಾಡೋದ್ ಬೇಡ ಅಂತ ಸುಮ್ಕಾಗ್ಬಿಟ್ಟೆ ಕಡೆ. ಸರಿ ಬಿಡ ಅತ್ಲಾಗಿ, ಇನ್ನೇನ್ ಮಾಡ್ತೀಯ ಅತ್ಲಾಗಿ, ಅವ್ರ ಕೆಲ್ಸ ಏನೇನಿದಾವೋ ಏನೋ ಅತ್ಲಾಗಿ. ಅಜ್ಜಿ ಅಜ್ಜಿ ಇಲ್ಲೋಡಜ್ಜಿ ಇಲ್ಲಿ. ಚೆನ್ನಾಗ್ ಕಾಣ್ತಿದ್ದೀನಿ ಅಜ್ಜಿ. ಓಹೋ, ಏನಲ್ಲ ಪಾಪಣ, ಪಳ 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 ಮೀಂತಿದ್ಯಲ್ಲೋ. ಪಾಪ ಬೋಲು ಚೆನ್ನಾಗೈತ್ ಕಣ್ಣ ಪಾಪ, ಅಂಗಿ ಮಾತ್ರ. ನಾನು ಚೆನ್ನಾಗ್ ಕಾಣಲ್ಲ ಅನ್ಕೊಂಡಿದ್ದೆ. ಬಾಳ ಚೆನ್ನಾಗೈತ್ ಕಣಪ್ಪ, ಬಾಳ ಚೆನ್ನಾಗಿ ರೆಡಿ ಆಗಿ ಬಂದಿ ಕಣಲ್ಲಿ ಪಾಪಲೇ. ಸಕ್ಕತ್ತಾಗಿದ್ಯಾ ಕಣೋ. ಪಾಪ ಬಾಳ ಚೆನ್ನಾಗಿದ್ಯಾ. ನಿಮ್ಮ ಅಮ್ಮ ಹಿಂಗೆ ಹೇಳ್ಬಿಟ್ಟು ಒಂದ್ರಿಟ್ಟು ದೃಷ್ಟಿ ತಗಸ್ಕ, ಇಲ್ಲ ಬಾಯಿಲಿ ನಾನೇ ಒಂದ್ರಿಟ್ಟು ದೃಷ್ಟಿ ತೆಗಿತೀನಿ ಪಾಪ. ಬಾಳ ಚೆನ್ನಾಗ್ ಕಾಣ್ತಿದ್ಯಾ ಕಣ ಮಗ. ಅದೇ ಚೆನ್ನಾಗ್ ಕಾಣ್ತಿದ್ದೀನ ಎಲ್ಲ ಕರೆಕ್ಟ್ ಆಗಿ ಹೇಳಜ್ಜಿ. ನಾನ್ ಬೇಗ ಗೀಜರ್ ಮಾಡ್ಕೊಳ್ತೀನಿ ಅಂತ ಏನಾರು ನೀನು ಹೇಳ್ತಿದ್ದೆ. ಏನ್ ನೀನು ಚೆನ್ನಾಗ್ ಕಾಣಿಸ್ತಿದ್ದೀನಿ ಏನಜ್ಜಿ, ಕರೆಕ್ಟ್ ಆಗಿ ಹೇಳಜ್ಜಿ ಒಂದ್ರಿಟ್ಟು. ಇಲ್ಲ ಕಣ ಪಾಪ, ಬೋಲು ಚೆನ್ನಾಗ್ ಕಾಣ್ತಿದ್ಯಾ. ನಾನು ಸುಳ್ಳು ಹೇಳಿದ್ರೆ ಬೇಕಾದ್ರೆ ನಿಮ್ಮ ಅಮ್ಮ ಹಿಂಗ್ ಕೇಳಪ್ಪ ಬೇಕಾದ್ರೆ. ಏನೇ ಅಮ್ಮಣ್ಣಿ ಚೆನ್ನಾಗ್ ಕಾಣಿಸ್ತೀನಿವೇನೆ, ನೋಡಿ ಅಲ್ಲಿ ನನ್ನ ಮೊಮ್ಮಗುದ್ ನೋಡಿ ಅಲ್ಲಿ ಏಟು ಚೆನ್ನಾಗ್ ಕಾಣ್ತಿದ್ದಾನೆ, ಎಷ್ಟು ಮುದ್ದಾಗಿ ಕಾಣ್ತಿದ್ದಾನೆ. ಪಾಪಣ ನಂದೇ ದೃಷ್ಟಿ ಬೀಳುತ್ತೋ ಏನೋ ಕಣೋ. ಬಾಯಿಲಿ ಬಾರಿಲಿ ಬೇಗ. ದೃಷ್ಟಿ ತೆಗಿತೀನಿ ಬಾರಪ್ಪ ಇಲ್ಲಿ. ಹೌದೇನಜ್ಜಿ, ಚೆನ್ನಾಗ್ ಐತ ಹಂಗಾರೆ. ಅಜ್ಜಿ ಸಕ್ಕತ್ತಾಗೈತ್ ಕಣಜ್ಜಿ, ನನಗೂನು ಸಕ್ಕತ್ ಇಷ್ಟ ಆಗೋಯ್ತು. ಆದ್ರೆ ನಿನ್ಗೂ ಒಂದ್ ಮಾತು ಕೇಳ್ಬೇಕಲ್ಲ. ನಿನ್ಗೆ ಇಷ್ಟ ಆದ್ರೆ ಎಲ್ಲಾರ್ಗು ಇಷ್ಟ ಆಗೋದು ಬಿಡಜ್ಜಿ. ಅಜ್ಜಿ ಮಾತ್ರ ಚೆನ್ನಾಗಿರತ್ತೆ ತಗೊಂಬಂದಿ ಹಾಕಣಜ್ಜಿ, ನನಗ್ ಮಾತ್ರ ಸೂಟ್ ಆಗಂಗೆ ಫಿಟ್ ಆಗಿ ಕುತ್ಕೊಳ್ಳೋದ್ ಕಣಜ್ಜಿ, ಸಕ್ಕತ್ತಾಗಿ ಕಾಣಿಸುತ್ತೆ. ಯಮೋಯ್ ನೋಡಮ್ಮ ನೀನು ಒಂದ್ರಿಟ್ಟು ಚೆನ್ನಾಗೈತೇನಮ್ಮ. ಕಣ ಪಾಪ, ನಾನು ಈ ಕಲ್ಲರ್ ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡಿದ್ದೆ. ನಿಮ್ಮ ಅಜ್ಜಿನೇ ಕಣಪ್ಪ ಸೆಲೆಕ್ಟ್ ಮಾಡಿದ್ದು. ಇಲ್ ಕಣಮ್ಮ, ಆ ಪಾಪಂಗಿದು ಬಲು ಚೆನ್ನಾಗ್ ಕಾಣೋ ಸುಮ್ಕಿರುವಂತ ಆಟ ಮಾಡ್ಬಿಟ್ಟು ತಗೊಂಬಂದಿದ್ ಕಣಪ್ಪ. ನೋಡಪ್ಪ ಬಲು ಚೆನ್ನಾಗೈತ್ ಕಣಪ್ಪ, ಬಾಳ ಚೆನ್ನಾಗ್ ಕಾಣಿಸ್ತಿದ್ಯಾ. ಅಲ್ಕಳ್ಳ ಪಾಪ, ಈಟೊತ್ತವರೆಗೂ ನೀನು ಬರೀ ರೆಡಿ ಆಗೋದೇನೆ ಮಾಡ್ದಲ್ಲ ಪಾಪ ನೀನು. ಅಬ್ಬಾ ಎಲ್ಲೂ ಏನ್ ಜಾಸ್ತಿ ಎಲ್ಲೂ ಧೂಳು ಗೀಳಲ್ಲಿ ಎಲ್ಲೂ ಆಟ ಆಡಕ್ ಹೋಗ್ಬೇಡ. ಬಿಳಿ ಕಲರ್ ಐತೆ ನೋಡು, ಕೊಳೆ ಆಗ್ಬಿಡುತ್ತೆ. ಎಲ್ಲೂ ಹೋಗ್ಬೇಡ ಸರಿನಾ. ಪೂಜೆ ಎಲ್ಲ ಮುಗ್ದಾದ ಮೇಲೆ ಹೋಗುವಂತೆ, ಪೂಜೆ ಎಲ್ಲ ಮುಗಿಲಿ ಅಲ್ಲಿವರೆಗೂ ಸುಮ್ಕಿರು, ಎಲ್ಲೂ ಹೋಗ್ಬೇಡ. ಅಮ್ಮಣ್ಣಿ ಸರೋದಮ್ಮ, ಎಲ್ಲ ಪೂಜೆ ಎಲ್ಲ ರೆಡಿ ಆಗಿದ್ರೆ ಅತ್ಲಾಗಿ ಹುಡುಗು ಬೇಗ ಪೂಜೆ ಎಲ್ಲ ಮಾಡ್ಬಿಟ್ಟು ಅತ್ಲಾಗಿ ಪಾಪನ್ ಕೈಲಿ ಒಂದಿಟ್ಟು ಎಳ್ಬೀರೆ ಎಲ್ಲ ಕೊಟ್ಟು ಕಳ್ಸು, ಎಲ್ಲಾರ್ಗು ಹಂಚ್ಕೊಂಬರ್ಲಿ ಪಾಪ. ಹೋಗ್ಬಿಟ್ಟು ಹೆಂಗ ಹೊಸ ಅಂಗಿ ಎಲ್ಲ ಹಾಕೊಂಡಿದ್ಯಾ, ಹೊಸ ಬಟ್ಟೆ
ಒಂದ್ ಕೆಲಸ ಮಾಡು, ನಿಮ್ ನೇತ್ರತ್ತ ಮನೆಗೆ, ಹಂಗೆ ಆ ಚಂದುಗೆ, ಹಂಗೆ ನಿಮ್ ಫ್ರೆಂಡ್ಸ್ಗಳಿಗೆ, ಪಿಂಕಿರ್ ಮನೆಗೆ, ಲಕ್ಷ್ಮಕ್ಕಂಗ್ ಮನೆಗೆ, ಆ, ಹಂಗೆ ಅವ್ರ ಇವ್ರಿದಾರ ನೋಡು, ಶಂಕರಾಜ್ಜಿ ಮನೆಗೆ, ಸಾಕಜ್ಜಿಗೆ, ಎಲ್ಲಾರ್ಗು ಹೋಗ್ಬಿಟ್ಟು ಎಳ್ಬೀರ್ ಕೊಟ್ಕೊಂಡ್ ಬರ್ಬೇಕು, ಸರಿನಾ? ಹೋಗು ಒಡಗಪ್ಪ ಬೇಗ, ನಿಮ್ಮ ಅಮ್ಮ ಯಾಕೆ ಕೊಟ್ಟು ಕಳಿಸುತ್ತೆ. ರಪ್ಪನ ಹೋಗ್ಬಿಟ್ಟು ಎಲ್ಲಾರ್ಗು ಹಂಚ್ಕೊಂಡ್ ಬರ್ಬೇಕು. ಹ್ಞೂ ಸರಿ ಕಣಜ್ಜಿ, ಆಯ್ತು, ಹಂಗೆ ಮಾಡ್ತೀನಿ ಕಣಿ. ಹೇಳಜ್ಜಿ, ಅಜ್ಜಿ ಅಜ್ಜಿ ಮತ್ತೆ ತಾತ ಎಲ್ಲಜ್ಜಿ ಕಾಣಿಸ್ತಾನೆ ಇಲ್ಲ ಈಟೊತ್ತಾದ್ರೂ. ತಾತ ಎತ್ಲಾಗ ಹೋಯ್ತು ಏನ? ನನಗೆ ತಾತ ನೋಡಬೇಕು ಹೊಸ ಅಂಗಿಲ್, ಇವಾಗ ತಾತಂಗ್ ತೋರಿಸ್ಬೇಕು ನಾನು ಬೇಗ. ಎತ್ಲಾಗ ಹೋಯ್ತಜ್ಜಿ ತಾತ? ತಾತೋಯ್ ತಾತ ಹೋಗತ್ಲಾಗಿ. ತಾತ ಬೆಳಿಗ್ಗಿಂದನೂ ಕಾಣಿಸ್ತಿಲ್ಲ, ಅದೆಲ್ಲ ಹೋಗೈತು ಏನೋ ಕಣಜ್ಜಿ. ಹಬ್ಬದ ದಿವಸನೇ ಇರಲ್ಲ ಈ ತಾತ. ಕರಿ ಅಜ್ಜಿ, ಎಲ್ಲ ಐತೆ ತಾತನ್ನ. ಪಾಪ ನಿಮ್ ತಾತ ಹಸ್ಗಳು ತೊಳಿತಿರ್ಬೇಕಣಪ್ಪ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ. ಓ ಇಲ್ಲ, ಮನೆ ಪಕ್ಕದಲ್ಲಿ ಶೆಡ್ ಹತ್ರ ನೀರ್ ಬಿಟ್ಕೊಂಡು ಬೋರಲ್ಲಿ ನೀರ್ ಆನ್ ಮಾಡ್ಕೊಂಡು ಹಸ್ಗಳು ಮೈ ತೊಳಿತಿರ್ಬೇಕು. ಬರುತ್ ಕಣಿ, ಹೇಳು ಇನ್ನೇನು. ಓ ಇಲ್ಲಿ ಬರದಲ್ಲಿ ಇನ್ನೆಲ್ಲ ಹೋಗುತ್ತೆ ನಿಮ್ ತಾತ. ತಡಿ, ಇಲ್ಲ ನಾನೇ ಕರಿತೀನಿ. ಆಂಟಿ ಆಂಟಿ ಸರೋಜ ಆಂಟಿ, ತಗೊಳ್ಳಿ ಎಳ್ಬೀರು, ಅಮ್ಮ ಕೊಟ್ಟು ಕಳಿಸ್ತು. ಎಲ್ಲಾರ್ಗೂ ಹೋಗ್ಬಿಟ್ಟು ಎಳ್ಬೀರ್ನೆಲ್ಲ ಹಂಚ್ಬಾ ಅಂತ ಕೊಟ್ಟು ಕಳಿಸಿರುವ. ತಗೊಳ್ಳಿ ಗೌರಜ್ಜಿ, ತಗೊಳ್ಳಿ ಎಳ್ಬೀರು. ನೋಡಿ ಪಿಂಕಿಗೆ ಹೆಂಗ್ ಕಾಣಿಸ್ತಿದ್ದಾಳಂತ, ನನ್ಕಿಂತ ಚೆನ್ನಾಗೆ ಕಾಣಿಸ್ತಿದ್ದಾಳೆ. ನಾನ್ ಚಾಲೆಂಜ್ ಮೇಲೆ ಬಂದ್ಬಿಟ್ಟು ಎಲ್ಲಾರ್ಗು ಎಳ್ಬೀರ್ ಹಂಚ್ಕೊಂಡ್ ಬರ್ತೈತೆ. ನಮ್ಮನೆ ಹತ್ರನು ಬಂದೈತೆ ಕೊಡೋದಕ್ಕೆ. ನಾನು ಹೋಗ್ಬಿಟ್ಟು ಎಲ್ಲಾರ ಮಂತಾನು ಹಂಚ್ಕೊಂಡ್ ಬರ್ತೀನಿ ಈಗ. ಎವಿ 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 ನೋಡ್ದೇನಪ್ಪ ಪಿಂಕಿ, ನೋಡ್ದೇನಮ್ಮ, ಬೋಲು ಚೆನ್ನಾಗ್ ಕಾಣಿಸ್ತಿದ್ಯಾ ಕಣಮ್ಮ. ಅದೇಟು ಚೆನ್ನಾಗ್ ಕಾಣಿಸ್ತಿದ್ಯಾ, ಅದೆಷ್ಟು ಲಕ್ಷಣ ಕಾಣಿಸ್ತಿದ್ಯಾ ಅಮ್ಮ ನೀನು. ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ. ತಾಯಿ ಚೆನ್ನಾಗಿರಮ್ಮ, ಬಾಳ ಚೆನ್ನಾಗಿರಮ್ಮ. ಮಂತ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಒಂದ್ರೇಟು ದೃಷ್ಟಿ ತಗಸ್ಕೊಳಮ್ಮ. ತಗಂಬ ಇಲ್ಲಿ. ಬಾಳ ಚೆನ್ನಾಗ್ ಕಾಣಿಸ್ತಿದ್ಯಾ ಕಣಮ್ಮ. ಪೂಜೆ ಎಲ್ಲ ಆಯ್ತನ್ನು ನಿಮ್ ಮನೇಲಿ? ನೋಡು, ನಮ್ ಹುಡುಗ ಇನ್ನು ಈಗ ರೆಡಿಯಾಗಿ ಬಂದ್ ನಿಂತ ನೀವು. ನೀನ್ ನೋಡಿ ಎಲ್ಲಾರ್ಗು ಎಳ್ಬಿರಲ್ಲ ಹಂಚ್ಕೊಂಡ್ ಬರ್ತಿದ್ಯಾ. ಲೋ ಸುನಿಲ, ಸಖತ್ತ ಕಾಣಿಸ್ತಿದ್ಯಾ ಕಣ ನೀನು, ಚೆನ್ನಾಗಿ ಕಾಣಿಸ್ತಿದ್ಯಾ, ಸೂಪರ್ ಆಗಿದ್ಯಾ ಕಣ ಸುನಿಲ. ಸಖತ್ತಾಗೈತೆ ನಿನ್ ಡ್ರೆಸ್ಸು. ಹೌದೇನೆ ಪಿಂಕಿ, ನೀನು ಚೆನ್ನಾಗ್ ಕಾಣಿಸ್ತಿದ್ಯಾ ಕಣಿ, ಹೇಳು. ನಿನ್ಗೂ ಹೊಸ ಬಟ್ಟೆನ ಇದು, ಬಹಳ ಚೆನ್ನಾಗ್ ಕಾಣಿಸ್ತಿದ್ಯಾ. ಓಹೋ, ಏನಪ್ಪ ನನ್ನ ಮೊಮ್ಮಗ ನೋಡು ಮೀನ್ಸ್ತಿದ್ದ ನಂಗೆ ಹೊಸ ಅಂಗಿ ಹಾಕೊಂಡ್ಬಿಟ್ಟು. ಪಾಪಲೇ ಸುನಿಲ, ನೋಡ್ದೇನಪ್ಪ ನನ್ನ ಮೊಮ್ಮಗನ್ನು ಹಂಗೆ ಪಳ 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 ಮೀನ್ಸ್ತಿದ್ಯಾರಲ್ಲೇ ಪಾಪ. ಬೋಲು ಚೆನ್ನಾಗೈತ್ ಕಣ್ಣ ಪಾಪಲೇ ಅಂಗಿ. ನಿಮ್ಮ ಅಜ್ಜಿ ತಗೊಂಬಂದಿರೋ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ ನಾನು ತೋರಿಸುವಾಗ. ನಿನಗ್ ಮಾತ್ರ ಬೋಲು ಚೆನ್ನಾಗಿ ಕಾಣಿಸ್ತೈತ್ ಕಣ್ ಪಾಪ. ಒಂದ್ರಿಟ್ಟು ದೊಡ್ಡದು ಆಗಿಲ್ಲ ಚಿಕ್ಕದು ಆಗಿಲ್ಲ, ಕರೆಕ್ಟ್ ಆಗೈತೆ ನೋಡು. ಬಹಳ ಚೆನ್ನಾಗೈತ್ ಕಣಲೇ ಪಾಪ. ನಿಜ ಅಂತ ಚೆನ್ನಾಗಿ ಕಾಣಿಸ್ತಿದ್ದೇನ ನಾನು? ಅಥವಾ ಕರೆಕ್ಟ್ ಆಗಿ ಹೇಳು, ಮತ್ತೆ ಚೆನ್ನಾಗಿ ಕಾಣಿಸ್ತಿದ್ದೇನಂತ ನಾನು. ಗಣ್ಣ ಪಾಪ ಉಕ್ಕಡೋ, ಬೋಲು ಚೆನ್ನಾಗಿ ಕಾಣಿಸ್ತಿದ್ಯಾ. ಒಡಗು, ಎಲ್ಲ ಪೂಜೆ ಎಲ್ಲ ಆಗಿದ್ರೆ ಅತ್ಲಾಗಿ ನೋಡಲಿ. ನೋಡು ಅಲ್ಲಿ ಪಿಂಕಿಗ್ ನೋಡ್ ಕಲಿಯಲ್ಲಿ ನೋಡ, ಹೆಣ್ಮಗ ನೋಡಲಿ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು. ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರ್ಬೇಕು ಅಂತ. ಯಾಕೆ ಹೇಳೋದು ನೋಡಲಿ, ಆ ಹುಡುಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಎಳ್ಬೀರ್ನೆಲ್ಲ ಹಂಚ್ಕೊಂಡ್ ಬರ್ತಿದ್ದಾಳೆ. ನೀನ್ ನೋಡಿದ್ರೆ ನೀನು ಹುಡುಗ ನೀನು ಬೋರಿ ಆ ಕಡೆ ಈ ಕಡೆ ತಿರ್ಗಾಡೋದೇ ಆಯ್ತು. ಒಂದ್ರಿಟ್ಟು ನಿಮ್ಮ ಅಮ್ಮ ಬೈದಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ಹೊಸ ಅಂಗಿ ಹಾಕೊಂಡ್ ಬಂದಿಯಪ್ಪ. ಒಡಗು, ಎಲ್ಲಾರ್ಗು ಎಳ್ಬೀರ್ನೆಲ್ಲ ಹಂಚ್ಕೊಂಬ ಒಡಗು. ಎಲ್ಲಾರ ಮನೆಗೂ ಹೋಗ್ಬಿಟ್ಟು ನೋಡಿ ತಾತನ್ನ ಹೋಗಿ ಆ ಪಿಂಕಿ ಮುಂದೆನೆ ಬೊಯ್ಯುತ್ತಲ್ಲ, ಆಡ್ಕೊಳುತ್ತಲ್ಲ ನನಗೆ. ನಾನೇನು ಕೆಲಸ ಮಾಡಲ್ವ ಹಂಗಾರೆ? ಹೇಳಿದ್ದೆಲ್ಲ ಕೆಲಸ ಮಾಡ್ತೀನಿ, ತಾತ ಹೇಳಿದ್ದೆಲ್ಲ. ಆದ್ರೂ ಆ ಪಿಂಕಿ ಮುಂದೆ ಬೊಯ್ಯುತ್ತೆ ಯಾಕ? ಆಯ್ತು ಯಮೋಯ್, ಒಡಗಮ್ಮ ನೀನು ನನಗೆ ಎಳ್ಬೀರು ಇವೆಲ್ಲದನ್ನು ಕಬ್ಬು ಅವೆಲ್ಲ ತಗೊಂಬಂದ್ ಕೊಡಮ್ಮ. ನಾನು ಮಿಠಾಯಿ ಅವೆಲ್ಲದನ್ನು ಎಲ್ಲಾರ್ಗು ಕೊಡ್ಕೊಂಡ್ ಬರ್ತೀನಿ. ಏನು ಪಿಂಕಿ ಒಬ್ಳದೇನೋ ಕೊಡೋರಂಗೆ ಹೇಳುತ್ತಿ ತಾತ, ಅವಳ ಕಡೆನೆ ಮಾತಾಡುತ್ತೆ. ನಾನು ಏನು ಕೆಲಸ ಮಾಡಲ್ವ ಹಂಗಾರೆ? ತಾತ ಹೇಳಿದ್ದೆಲ್ಲ ಕೆಲಸ ಮಾಡ್ತೀನಿ, ಆದ್ರೂ ನೋಡಿ ತಾತ ನನಗೆ ಹೆಂಗ್ ಆಡ್ಕೊಳತ್ತಂತ. ಅಮ್ಮಯ್ಯ ಒಡಗು, ಪಾಪ ನೀನೇನು ಎಲ್ಲ ರೆಡಿ ಆಗಿದ್ದಾನೆ, ಎಲ್ಲ ರೆಡಿ ಮಾಡ್ಕೊಂಡು ಹಸ್ಗಳಿಗೂ ಒಂದ್ರೇಟು ಪೂಜೆ ಮಾಡ್ಬೇಕು. ನಿಮ್ಮ ಮಾವಯ್ಯ ಇನ್ನೇನು ಹಸ್ಗಳಿಗೆಲ್ಲ ಮೈಯೆಲ್ಲ ತೊಳೆದು ಬಂದೈತೆ, ಹಸ್ಗಳಿಗೆಲ್ಲ ಪೂಜೆ ಮಾಡಿ ಆಮೇಕಿಂದ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇನ್ನು ಹಬ್ಬದೂಟ ಎಲ್ಲ ರೆಡಿ ಮಾಡಿದ್ರೆ ಆಗುತ್ತೆ. ಪೂಜೆ ಎಲ್ಲ ಮಾಡ್ಕೊಂಡು ನಡಿಯಮ್ಮ ಒಳಿಕ ಅದೇನ್ ಕೆಲಸ ನೋಡೋ ನಡಿ. ಸಾಕಿನ್ನೇನು ಆಚೆ ಕಡೆ ಇನ್ನೇನು ತೋರಣ ಎಲ್ಲ ಕಟ್ಟಾಯ್ತು. ಇನ್ನೇನು ಒಳಗು ಸ್ನಾನ ಏನಾರ ಮಾಡ್ಕೊಂಡಿದ್ರೆ ಸ್ನಾನ ಮಾಡ್ಕೊಂಡು ಒಂದ್ರಿಟ್ಟು ಬೇಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತ್ಲಾಗ ಅಪ್ಪನ ಕಡತೆ. ಇನ್ನೇನು ಎಲ್ಲ ರೆಡಿ ಆಗೋಯ್ತು. ಇನ್ನೇನು ಸ್ನಾನವನ್ನು ಮಾಡ್ಕೊಂಡು ಪೂಜೆ ಮಾಡ್ಬಿಟ್ರೆ ಆಗೋಯ್ತು ತಾಳ್ರಿ ನಮ್ಮ ಮನೆದು. ಇನ್ನೇನು ಹೋಗ್ತೀನಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಪ್ಪನ. ಅತ್ತೆ
ನೀವ್ ಹೋಗಿ ನೀವೇ ಸ್ನಾನ ಮಾಡ್ಕೊಂಡ್ ಬರ್ರಿ ಮೊದ್ಲು ಬೇಗ ಆತ್ಲಾಗ ಹೋಗಿ. ಇಲ್ಲ ಕಡೆ ಹೋಗಮ್ಮ, ನಾನ್ ಮೊದ್ಲು ಸ್ನಾನ ಮಾಡಿದ್ರೆ ಸರಿ ಆಗಲ್ಲ, ನೀನ್ ಮಾಡ್ಕೊಂಡ್ ಮೊದ್ಲು. ಸ್ನಾನ ಮಾಡ್ಕೊಂಡ್ ಬಂದಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತಿರೋ ಅಷ್ಟ್ರಲ್ಲಿ ನಾನು ಹೋಗ್ಬಿಟ್ಟು ಎಲ್ಲ ಸ್ನಾನಕ್ಕೆಲ್ಲ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಷ್ಟ್ರಲ್ಲಿ. ಊಟಕ್ಕೆಲ್ಲ ಆಮೇಕಿಂತ ಕೂತ್ಕೊಂಡ್ರೆ ಆಗುತ್ತೆ ಒಟ್ಟಿಗೆ.